ಜೋಡ್ ಗುಂಬಜ್ ಕರ್ನಾಟಕ ರಾಜ್ಯದ ವಿಜಯಪುರ ನಗರದ ಗವರ್ನಮೆಂಟ್ ಬಸ್ ಸ್ಟ್ಯಾಂಡ್ ಹತ್ತಿರದಲ್ಲಿದೆ. ಈ ಜೋಡ್ ಗುಂಬಜ್ ಎರಡು ಸಮಾಧಿಗಳ ಸಂಕೀರ್ಣವಾಗಿರುತ್ತದೆ. ಜೋಡ್ ಗುಂಬಜನ್ನು ಆದಿಲ್ಶಾಹಿ ಅವಧಿಯ ಕೊನೆಯಲ್ಲಿ ಅಂದರೆ 1687ರಲ್ಲಿ ನಿರ್ಮಿಸಲಾಗಿದೆ. ಎರಡು ಸಮಾಧಿಗಳಲ್ಲಿ ಒಂದು ಖಾನ್ ಮುಹಮ್ಮದ್, ಇನ್ನೊಂದು ಅಬ್ದುಲ್ ರಜಾಕ್ ಖಾದ್ರಿ. ಖಾನ್ ಮುಹಮ್ಮದನು ಆದಿಲ್ಶಾಹಿಗಳ ಸೇವೆಯಲ್ಲಿ ಮಿಲಿಟರಿ ಕಮಾಂಡರ್ ಆಗಿದ್ದನು ಮತ್ತು ಅಬ್ದುಲ್ ರಜಾಕನು ಖಾನ್ ಮುಹಮ್ಮದನ ಆಧ್ಯಾತ್ಮಿಕ ಸಲಹೆಗಾರನಾಗಿದ್ದನು. ದೇಶದ್ರೋಹಿ ಖಾನ್ ಮುಹಮ್ಮದನು ಆದಿಲ್ಶಾಹಿಗಳ ಆಡಳಿತದಲ್ಲೇ ಇದ್ದುಕೊಂಡು ಲಂಚದ ಆಸೆಗಾಗಿ ಮೊಘಲರ ಪರವಾಗಿ ನಿಷ್ಠೆಯನ್ನು ಬದಲಾಯಿಸತೊಡಗಿದನು. ಈ ವಿಷಯವನ್ನು ಬಿಜಾಪುರದ ಆದಿಲ್ಶಾಹಿ ರಾಜವಂಶದ ಸೇನಾಧಿಪತಿಯಾಗಿದ್ದ ಅಫ್ಜಲ್ ಖಾನ್ ಆದಿಲ್ಶಾಹಿಗೆ ತಿಳಿಸುತ್ತಾನೆ. ತಿಳಿಸಿದ ನಂತರ ಖಾನ್ ಮುಹಮ್ಮದನನ್ನು ಬಿಜಾಪುರಕ್ಕೆ ಕರೆತಂದು ಹತ್ಯೆ ಮಾಡಲಾಗುತ್ತದೆ. ಹತ್ಯೆಯ ವಿಷಯ ತಿಳಿದ ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಬಿಜಾಪುರವು ಮೊಘಲರಿಗೆ 1 ವರ್ಷದವರೆಗೆ ಪಾವತಿಸಿದ ತೆರಿಗೆಯನ್ನು ಬಳಸಿಕೊಂಡು ಖಾನ್ ಮುಹಮ್ಮದನಿಗಾಗಿ ಸಮಾಧಿ ನಿರ್ಮಿಸಲು ಔರಂಗಜೇಬ್ ಆದೇಶ ಮಾಡುತ್ತಾನೆ. ನಂತರ ಮೊಘಲರಿಗೆ ನಿಷ್ಠೆ ತೋರಿದ್ದಕ್ಕಾಗಿ ಗಲ್ಲಿಗೇರಿಸಲ್ಪಟ್ಟ ಖಾನ್ ಮುಹಮ್ಮದನ ಮಗ ಖವಾಸ್ ಖಾನನನ್ನು ಸಹ ತಂದೆಯ ಸಮಾಧಿಯ ಪಕ್ಕದಲ್ಲಿಯೇ ಮಾಡಲಾಯಿತು. ಖಾನ್ ಮುಹಮ್ಮದ್ ಅವರ ಆಧ್ಯಾತ್ಮಿಕ ಸಲಹೆಗಾರನಾಗಿದ್ದ ಅಬ್ದುಲ್ ರಜಾಕ್ ಖಾದ್ರಿ ಸಮಾಧಿಯನ್ನು ಸಹ ಅದೇ ಸಮಯದಲ್ಲಿ ನಿರ್ಮಿಸಲಾಯಿತು. ಬ್ರಿಟಿಷರ ಅವಧಿಯಲ್ಲಿ ಖಾನ್ ಮುಹಮ್ಮದ್ ಅವರ ಸಮಾಧಿಯನ್ನು ಕಾರ್ಯನಿರ್ವಾಹಕ ಎಂಜಿನಿಯರ್ ಅವರ ಕಚೇರಿ ಮತ್ತು ವಾಸಸ್ಥಳವಾಗಿ ಬಳಸಲಾಗುತ್ತಿತ್ತು ಮತ್ತು ಆವರಣವನ್ನು 1918ರವರೆಗೆ ಬಿಜಾಪುರದ ಸೆಷನ್ಸ್ ನ್ಯಾಯಾಧೀಶರ ನಿವಾಸಕ್ಕಾಗಿ ಬಳಸಲಾಗುತ್ತಿತ್ತು. ಖಾನ್ ಮುಹಮ್ಮದನ ಸಮಾಧಿ ಸಂಕೀರ್ಣದ ದಕ್ಷಿಣಕ್ಕೆ ಅಷ್ಟಭುಜಾಕೃತಿಯ ಕಟ್ಟಡವಾಗಿದೆ. ಪ್ರತಿ ಮೂಲೆಯಲ್ಲಿ ಅಂತಿಮ ಸ್ತಂಭಗಳನ್ನು ಹೊಂದಿರುವ ಟ್ರೆಫೈಲ್ ಮಾದರಿಯ ಪ್ಯಾರಾಪೆಟ್ ಸಭಾಂಗಣದ ಮೇಲೆ ಇರುತ್ತದೆ. ಇದು ಕಮಲದ ಆಕಾರದ ತಳಹದಿಯ ಮೇಲೆ ನಿಂತಿರುವ ಗುಮ್ಮಟದಿಂದ ಸುತ್ತುವರೆದಿದೆ. ಅಬ್ದುಲ್ ರಜಾಕ್ ಖಾದ್ರಿ ಅವರ ಸಮಾಧಿ ಸಂಕೀರ್ಣದ ಉತ್ತರಕ್ಕೆ ಒಂದು ಚದರ ಕಟ್ಟಡವಾಗಿದ್ದು ಖಾನ್ ಮುಹಮ್ಮದನ ಸಮಾಧಿಗಿಂತ ದೊಡ್ಡದಾಗಿದೆ ಮತ್ತು ಕಟ್ಟಡದ ವಿನ್ಯಾಸ ಖಾನ್ ಮುಹಮ್ಮದನ ರೀತಿಯಲ್ಲೇ ಹೋಲುತ್ತದೆ. ಅಬ್ದುಲ್ ರಜಾಕ್ ಖಾದ್ರಿ ಸಮಾಧಿಯನ್ನು ದರ್ಗಾ ಎಂದು ಪೂಜಿಸಲಾಗುತ್ತದೆ. ಜೋಡ್ ಗುಂಬಜ್ನ ಪಶ್ಚಿಮಕ್ಕೆ ಇರುವ ಒಂದು ಸಣ್ಣ ಸಮಾಧಿಯು ಮುಹಮ್ಮದ್ ಆದಿಲ್ ಶಾ ಆಳ್ವಿಕೆಯ ಅವಧಿಯಲ್ಲಿ ಅಧಿಕಾರಿಯಾಗಿದ್ದ ಸಿಡಿ ರೆಹಾನ್ ಸಮಾಧಿ ಸ್ಥಳವಾಗಿದೆ.